ರಾಜ್ಯದಲ್ಲಿ ಇತ್ತೀಚೆಗೆ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಯುವಜನತೆ, ಸಾಕಷ್ಟು ಯುವಕರು ಹೃದಯಘಾತಕ್ಕೆ ಇವತ್ತು ಬಲಿಯಾಗ್ತಾ ಇರುವಂಥದ್ದು ಎಲ್ಲೊಂದು ಕಡೆ ರಾಜ್ಯದಲ್ಲಿ ಆತಂಕದ ಸ್ಥಿತಿಗೆ ಕಾರಣ ಆಗಿದೆ. ಮುಖ್ಯವಾಗಿ ಹಾಸನದಲ್ಲಿ ಸಾಕಷ್ಟು ಪ್ರಕರಣಗಳು ವರದಿಯಾದ ಬೆನ್ನಲ್ಲೇ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಒಂದೆರಡು ಪ್ರಕರಣಗಳು ವರದಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೃದಯಘಾತಕ್ಕೆ ಮುಖ್ಯ ಕಾರಣಗಳೇನು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಸಮಸ್ಯೆ, ಅದರಲ್ಲೂ ಕೂಡ ಯುವಜನತೆಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಿರೋ ನಿಟ್ಟಿನಲ್ಲಿ ನನ್ನ ಜೊತೆ ಈಗ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಹೃದಯ ರೋಗ ವಿಭಾಗದ ಹೆಚ್ಚುವರಿದಂಥ ಪರಮೇಶ್ವರ್ ಸರ್ ಇದ್ದಾರೆ. ಅವ್ರನ್ನ ನೇರವಾಗಿ ಮಾತನಾಡಿಸ್ತೇನೆ. ಸರ್, ಈಗ ಇತ್ತೀಚೆಗೆ ನಿಮಗೂ ಕೂಡ ಗಮನಕ್ಕಿದೆ, ಯುವಕರೇ ಹೆಚ್ಚಾಗಿ ಹೃದಯಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಏನು ಕಾರಣ ಸರ್ ಅಂತ? ಇದು ನಾನಾ ಕಾರಣಗಳಿರುತ್ತೆ. ಸೊ ಇವಾಗ ಏನಾಗಿದೆ ಅಂದರೆ, ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ವಯಸ್ಸಾದ್ಮೇಲೆ ಬರ್ತಿತ್ತು. ಇವಾಗ ನೋಡ್ತೀವಿ 30-40 ವರ್ಷಕ್ಕೆ ಜಾಸ್ತಿ ಬರ್ತಿದೆ. ಸೊ ಅದಕ್ಕೆ ನಾನಾ ಕಾರಣ, ಒಂದಂತಲ್ಲ. ಮೊದಲೇ BP ಶುಗರ್ ಇದ್ದು ಅಷ್ಟೇ ಹಾರ್ಟ್ ಅಟ್ಯಾಕ್ ಅಂತ ಬಂದಿತ್ತು. ಇವಾಗ BP ಶುಗರ್ ಒಂದೇ ಅಲ್ಲ, ಈಗ ತೂಕ ಜಾಸ್ತಿ ಆಗುತ್ತೆ, ನಿಯಮಿತ ಆಹಾರ ಸರಿಯಾಗಿರೋದಿಲ್ಲ, ನಿದ್ರಾ ಕ್ರಮ ಸರಿ ಇರೋದಿಲ್ಲ, ಮತ್ತು ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ, ವ್ಯಾಯಾಮ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇ ಇಲ್ಲ. ಹಾಗೆ ಒಬೆಸಿಟಿ ಜಾಸ್ತಿ. ನಾವೀಗ ಏನಂತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಸೊ ಕುತ್ಕೊಂಡೇ ಇರೋದೇ ಒಂದು ಕಾಯಿಲೆ ಈಗ ಹಾಗಾಗುತ್ತೆ. ಸುಮ್ಮನೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿರೋದು ಅಥವಾ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಿರೋದು ಅವೆಲ್ಲ ಕಾಯಿಲೆ. ಸೊ ಇದು ಒಂಥರ ನಾನಾ ಕಾರಣ. ಸೊ ಆಹಾರ ಪದ್ಧತಿ, ನಿದ್ರಾಹೀನತೆ, ಮತ್ತು ಈ ಸ್ಟ್ರೆಸ್, ಒತ್ತಡ ಜಾಸ್ತಿ ಆಗೋದು, ಮತ್ತು ಏನು ಕೆಲಸದ ವ್ಯಾಯಾಮ ಇಲ್ಲದೆ ಇರೋದು, ಮತ್ತು ಜೊತೆಗೆ ಏನಂತಂದರೆ ಈಗ ಅಭ್ಯಾಸಗಳು, ದುಶ್ಚಟಗಳಿಂದನೂ, ಈ ದುಶ್ಚಟಗಳು, ಈಗ ತಂಬಾಕು ಸೇವನೆ, ಅದು ಯಾವ ತಂಬಾಕು ಸೇವನೆ ಆಗಿರ್ಬೋದು ಅಥವಾ ಮದ್ಯಪಾನ, ಇದರಿಂದನೂ ಇವೆಲ್ಲ ನಾನಾ ಕಾರಣ ಜಾಸ್ತಿ ಆಗ್ತಿದೆ. ಇದಕ್ಕಿಂತ ಹೆಚ್ಚಾಗಿ ಒತ್ತಡ ಜಾಸ್ತಿ ಆಗೋದ್ರಿಂದ ಇವೆಲ್ಲ ಬೇಗನೆ BP ಬರೋದು, ಬೇಗನೆ ಶುಗರ್ ಬರೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇವೆಲ್ಲ ಕಾರಣಗಳಿಂದ ಈಗ ಮೊದಲಿನ ಕಂಪೇರ್ ಮಾಡಿದ್ರೆ ಬೇಗನೆ ಹಾರ್ಟ್ ಅಟ್ಯಾಕು, ಹೃದಯ ಸಂಬಂಧ ಕಾಯಿಲೆ ಬೇಗನೆ ಆಗ್ತದೆ. ಈಗ ನಮಗೆ ಏನಂದರೆ, ನಮ್ಮದು ಹೃದ್ರೋಗ ವಿಭಾಗದಲ್ಲಿ OPDಲಿ ನಾವೀಗ ನೋಡ್ತೀವಿ, ಈಗ ಒಂದು 5-6 ತಿಂಗಳಿಂದ ಮೊದಲೇ 100-110 ಬರ್ತಿತ್ತು OPD ಹೃದ್ರೋಗ ವಿಭಾಗ ಬರೋಂಥ ಹೃದ್ರೋಗಿಗಳ ಸಂಖ್ಯೆ. ಈಗ ಏನಾಗುತ್ತೆ, ಪ್ರತಿ ದಿವಸ 140-160 ನಮಗೆ ಹೃದ್ರೋಗಿಗಳು ಬರ್ತಾರೆ ನಮ್ಮ OPDಗೆ. ಅದರಲ್ಲಿ ನಮಗೆ ಎಕೋಕಾರ್ಡಿಯೋಗ್ರಾಮ್ ಹೆಚ್ಚು ಕಡೆ 80-100 ಎಕೋಕಾರ್ಡಿಯೋಗ್ರಾಮ್ ಆಗುತ್ತೆ. ಇದು ಬರೋಂಥ 100-150 ಪೇಷಂಟಲ್ಲಿ ಹೆಚ್ಚು ಕಡಿಮೆ 40%ಗಳು 40% ರೋಗಿಗಳು 40 ವರ್ಷದ ಒಳಗಿರ್ತಾರೆ. ಮೊದಲೇ ಬಾರಿ ಕ್ರಮೇಣ ಕಡಿಮೆ ಇತ್ತು, ಯಾಕಂದರೆ ಅದು 10-15% ಇತ್ತು. ಹೆಚ್ಚು ಕಡಿಮೆ 30-40% ರೋಗಿಗಳು 40 ವರ್ಷದ ಕಡಿಮೆ ಬರ್ತಿದ್ದಾರೆ ಹೃದಯ ಸಂಬಂಧ ಕಾಯಿಲೆಯಿಂದ. ಡೆಫಿನೆಟ್ಲಿ ಇದು ಎಲ್ಲ ಕಡೆ ಇದೆ, ಅಂದರೆ ಶಿವಮೊಗ್ಗ ಜಿಲ್ಲೆ ಅಂತಲ್ಲ, ಎಲ್ಲ ಜಿಲ್ಲೆಯಲ್ಲೂ ಈಗ ಜಾಸ್ತಿ ಆಗ್ತಿದೆ, ಇಲ್ಲ ಅಂತೆಲ್ಲ. ಸೊ ಹಾಗೆ ಓವರಾಲ್ ಈಗ ಯುವ ಹೃದ್ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಮೊದಲಿಗೆ ಕಂಪೇರ್ ಮಾಡಿ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ. ಸರ್, ಈಗ ಮುಖ್ಯವಾಗಿ ಯುವಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ಏನು ಜೀವನ ಶೈಲಿಯನ್ನು ಯುವಕರು ಅಳವಡಿಸ್ಕೊಳ್ಬೇಕಂತ ನೀವು ಹೇಳ್ತೀರಿ? ಜೀವನ ಶೈಲಿ ಅಂತಂದರೆ ಈ ಹಾರ್ಟ್ ಅಟ್ಯಾಕೆ ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಆಯಿತಾ. ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ದಿನಕ್ಕೆ ಅಟ್ಲೀಸ್ಟ್ 30 ನಿಮಿಷದಿಂದ 45 ನಿಮಿಷ, ವಾರದಲ್ಲಿ 5 ದಿವಸನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗು, ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. ಅದು ಬಿಟ್ಟರೆ ನೆಕ್ಸ್ಟು ಡಯಟ್ ಅಂತ ಹೇಳ್ತೀವಿ. ಫುಡ್ಡಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡ್ಕೋಬೇಕು, ಮೋರ್ ವೆಜಿಟೇಬಲ್ಸು ಮತ್ತು ಹಣ್ಣುಗಳನ್ನ ಜಾಸ್ತಿ ತಿನ್ನಬೇಕು, ಸಕ್ಕರೆ ಅಂಶ ಪದಾರ್ಥನ ಕಡಿಮೆ ಮಾಡ್ಕೋಬೇಕು. ಅದು ಬಿಟ್ಟರೆ ಸರಿಯಾದ ನಿದ್ದೆ ಅಂತಂದರೆ ಅಟ್ಲೀಸ್ಟ್ 6 to 8 ಅವರ್ಸು ಎಲ್ಲ ಮನುಷ್ಯನಿಗೂ ಅಷ್ಟು ನಿದ್ದೆ ಬೇಕಾಗುತ್ತೆ. ಅದಾದಮೇಲೆ ದುಶ್ಚಟಗಳಲ್ಲಿ ಮೋಸ್ಟ್ ಕಾಮನ್ ದುಶ್ಚಟ ಹಾರ್ಟ್ ಅಟ್ಯಾಕ್ ಕಾರಣ ಅಂತಂದರೆ ತಂಬಾಕು. ಒಂದು ಸ್ಮೋಕಿಂಗ್ ಇರ್ಬೋದು ಅಥವಾ ತಂಬಾಕು ಜಗಿಯೋದಿರ್ಬೋದು, ಅದನ್ನು ನಿಲ್ಲಿಸಬೇಕು. ಕೆಲವರು ಹೇಳ್ತಾರೆ ಕಡಿಮೆ ಸ್ಮೋಕಿಂಗ್ ಮಾಡಿದರೆ 1 ಸಿಗರೇಟು 2 ಸಿಗರೇಟ್ ತಗೊಂಡ್ರೆ ಏನಾಗಲ್ಲ ಅಂತ. ಆ ಥರ ಅಲ್ಲ, 1 ಸಿಗರೇಟು ಕೂಡ ಹಾರ್ಟ್ ಅಟ್ಯಾಕ್ ಮಾಡ್ಬೋದು. ಹಾಗಾಗಿ ಅದನ್ನ ಕಂಪ್ಲೀಟಾಗಿ ತ್ಯಜಿಸಬೇಕಾಗತ್ತೆ. ಇದು ಮೇಯ್ನ್. ಅದು ಬಿಟ್ಟರೆ ಶುಗರು, BP ಇರೋಂಥವ್ರು, ಬೊಜ್ಜಿರೋಂಥವ್ರು, ಇಂಥವರು ಆ ಶುಗರ್ ಕಂಟ್ರೋಲ್ ಇಟ್ಕೋಬೇಕು, BP ಕಂಟ್ರೋಲ್ ಇಟ್ಕೋಬೇಕು. ತೂಕ ಜಾಸ್ತಿ ಆದರೆ ಅದನ್ನ ಇನ್ನೂ ಜಾಸ್ತಿ ಆಗದೇ ಇರೋ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇವಿಷ್ಟು ಮಾಡೋದ್ರಿಂದ ಮತ್ತು ಸ್ಟ್ರೆಸ್ ಕಡಿಮೆ ಮಾಡೋದಂದರೆ ಯೋಗ, ಪ್ರಾಣಾಯಾಮ, ಇದೆಲ್ಲ ಹೆಲ್ಪ್ ಆಗುತ್ತೆ. ಇಂಥವು ಮಾಡೋದ್ರಿಂದನೂ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ನ ಕಡಿಮೆ ಮಾಡಬಹುದು. ಇದು ಪ್ರಮುಖವಾಗಿ ಮೆಗ್ಗಾನ್ ಆಸ್ಪತ್ರೆ ವೈದ್ಯರ ಮಾತು. ಅಂದರೆ ಕಳೆದ ಕೆಲವು ತಿಂಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಶಿವಮೊಗ್ಗದಲ್ಲಿ OPD ಅಂದರೆ 110-120 OPD ಕೂಡ ಜಾಸ್ತಿ ಇದ್ದಂಥ OPD 140-160 ಆಸ್ಪಾಸಿಗೆ ಬಂದಿರುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನಿಯಮಿತ ಆಹಾರ ಸೇವನೆ ಇರ್ಬೋದು ಅಥವಾ ವ್ಯಾಯಾಮ ಇರ್ಬೋದು, ಜೊತೆಗೆ ಒಂದಷ್ಟು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಈ ಒಂದು ಹೃದಯಘಾತದಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಸಲಹೆಯನ್ನು ಇಲ್ಲಿನ ವೈದ್ಯರು ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.